ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಮ್ಮನವರುಗಳ ಆಶೀರ್ವಾದಗಳನ್ನು ಪಡೆದುಕೊಂಡು 113ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಸಹ ಇರಲೆಂದು ಅಮ್ಮನವರ ಪಾದಾರವಿಂದದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನೂತನವಾಗಿ ಈ ಕ್ಷೇತ್ರದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರ ಪಾದಯಾತ್ರಾ ಮಾರ್ಗ ಸುಸ್ವಾಗತಗಳು ಎಂಬ ಒಂದು ನಾಮಫಲಕವನ್ನು ಪಾದಯಾತ್ರಾರ್ಥಿಗಳಿಗೆ ಅನುಕೂಲಕರವಾಗಲೆಂದು ಪ್ರವೇಶ ದ್ವಾರದಲ್ಲಿ ಹಾಕಿಸಲಾಗಿರುತ್ತದೆ. ಪ್ರಸ್ತುತ ಅಂದು ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆ ನಂತರ ಈ ದೇವಸ್ಥಾನದಲ್ಲಿ ಭವಿಷ್ಯದ ಭಕ್ತಾದಿಗಳು ಮತ್ತು ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಈ ಪ್ರಿಯಾಪಟ್ಟಣದಮ್ಮ ದೇವಸ್ಥಾನದ ಆವರಣದ ವಿಶಾಲವಾದ ಭೂಪ್ರದೇಶವನ್ನು ಹಲವಾರು ವಿಭಾಗಗಳಾಗಿ ವಿಂಗಡಿಸಬೇಕೆಂದು ತೀರ್ಮಾನಿಸಿ ಅಮ್ಮನವರ ಆಶೀರ್ವಾದಗಳಂತೆ ಹಲವಾರು ವಿಭಾಗಗಳಾಗಿ ವಿಂಗಡಿಸಲಾಗಿರುತ್ತದೆ. ಪ್ರಸ್ತುತ ತೆಂಗಿನ ಮರದಲ್ಲಿ ಬಿಟ್ಟಿರುವಂತಹ ತೆಂಗಿನಕಾಯಿಗಳನ್ನು ನೋಡಿ ಕಣ್ತುಂಬಿಕೊಳ್ಳಬಹುದು. ಅಂದು ಅಮ್ಮನವರ ಆಶೀರ್ವಾದಗಳಂತೆಯೇ ಕ್ಷೇತ್ರಕ್ಕೆ ಬಂದು ಅಮ್ಮನವರು ಕಾಲಕ್ಕೆ ನಮಗೆ ನೀಡಿದ ಜ್ಞಾನೋದಯ ಮತ್ತು ಜ್ಞಾನಾರ್ಜನೆಯಂತೆ ಈ ಕ್ಷೇತ್ರದ ವಿವಿಧ ಸ್ಥಳವನ್ನು ಭಕ್ತಾದಿಗಳ ಅನುಕೂಲಕ್ಕೆ ತಕ್ಕಂತೆ ಅಭಿವೃದ್ಧಿಪಡಿಸುತ್ತಾ ಬಂದಿರುತ್ತೇವೆ. ಪ್ರಸ್ತುತ ಅಂದು ಶ್ರೀ ಪ್ರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಕಾಂಕ್ರೀಟ್ ಹಾಕಿದ ನಂತರ ಈ ಒಂದು ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಸಾಕಷ್ಟು ಜನರು ಈ ಕ್ಷೇತ್ರಕ್ಕೆ ಬರುವಂತಾಗಿದ್ದರು. ಪ್ರಸ್ತುತ ಅಂದು ಈ ಕ್ಷೇತ್ರಕ್ಕೆ ರಾತ್ರಿ ವೇಳೆಯಲ್ಲಿ ಬರುವ ಭಕ್ತಾದಿಗಳಿಗೆ ಹಾಗೂ ಈ ಕ್ಷೇತ್ರದ ಪಕ್ಕದಲ್ಲಿ ನಡೆದುಕೊಂಡು ಹೋಗುವಂತಹ ಭಕ್ತಾದಿಗಳಿಗೆ ಅನುಕೂಲಕರವಾಗುವ ಒಂದು ಉದ್ದೇಶದಿಂದ ಇಲ್ಲಿ ಒಂದು ಹೈಮಾಸ್ ಲೈಟ್ನ ಅವಶ್ಯಕತೆ ಬಹಳ ಇತ್ತು. ಆಗ ನನ್ನ ಸಹೋದರನಾದಂತಹ ಶ್ರೀಯುತ ಜಿ ಸುಂದರೇಶ್ ಬಿನ್ ಗೋಪಾಲಪ್ಪ ಬೆಟ್ಟದಾಸನಪುರರವರು ಅವರು ತನ್ನ ಜ್ಞಾನಾನುಸಾರ ಕೆಲವರೊಂದಿಗೆ ಚರ್ಚಿಸಿ ವಿನಂತಿಸಿ ಒಂದು ಹೈಮಾಸ್ ಲೈಟನ್ನು ಶ್ರೀ ಪ್ರಿಯಾಪಟ್ಟಣದಮ್ಮ ದೇವಸ್ಥಾನದ ಆವರಣದಲ್ಲಿ ಹಾಕಿಸಲು ಯಶಸ್ವಿಯಾಗಿರುತ್ತಾರೆ. ಅಂದು ಈ ಹೈಮಾಸ್ ಲೈಟನ್ನು ಎಲ್ಲಿ ಅಳವಡಿಸಬೇಕೆಂದು ಸಾಕಷ್ಟು ಚರ್ಚೆಗಳು ನಡೆಯುತ್ತಿರುವಂತಹ ಸುಸಂದರ್ಭದಲ್ಲಿ ನನಗೆ ನನ್ನ ಸಹೋದರ ಸಾಕಷ್ಟು ಸ್ಥಳಾವಕಾಶವನ್ನು ಶಿಫಾರಸು ಮಾಡುತ್ತಾನೆ. ಆದರೆ ನಾನು ಅಮ್ಮನವರ ಆಶೀರ್ವಾದಗಳಂತೆ ಅಮ್ಮನವರ ಇಚ್ಛೆಯಂತೆ ಅಮ್ಮನವರು ನೀಡಿದ ಜ್ಞಾನಾನುಸಾರ ನಾನು ನನ್ನ ಸಹೋದರನಿಗೆ ಮನವರಿಕೆ ಮಾಡಿ ನನ್ನ ಸಹೋದರನು ಸೂಚಿಸಿದಂಥ ಸ್ಥಳಗಳೆಲ್ಲವೂ ಸಹ ಭವಿಷ್ಯದಲ್ಲಿ ಕೆಲವೊಂದು ಮಹತ್ತರವಾದ ಕೆಲಸಗಳಿಗೆ ಅನುಕೂಲಕರವಾಗುತ್ತದೆ. ಹಾಗೂ ಒಂದು ವೇಳೆ ಏನಾದರೂ ರಿಪೇರಿಯಾದಲ್ಲಿ ಮತ್ತೆ ವಾಹನ ಬಂದು ಅದನ್ನು ದುರಸ್ತಿಪಡಿಸಲು ಬಹಳ ಕಷ್ಟಕರವಾಗುತ್ತದೆ ಎಂದು ತಿಳಿಸಿ ಶ್ರೀ ಪ್ರಿಯಾಪಟ್ಟಣದಮ್ಮ ದೇವಸ್ಥಾನ ಶ್ರೀ ಆರ್ ಪ್ರಭಾಕರ್ ಡಿ ಮತ್ತು ಕುಟುಂಬದವರು ಮೈಲ್ಸಂದ್ರ ಹಾಗೂ ಬೆಟ್ಟದಾಸನಪುರ ಗ್ರಾಮಸ್ಥರು ಎಂಬ ನಾಮಫಲಕದ
ದೇವಮೂಲೆಗಾದಂತೆ ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ದೇವಮೂಲೆಗಾದಂತೆ ಹಾಗೂ ದಕ್ಷಿಣ ದಿಕ್ಕಿನ ಪ್ರವೇಶ ದ್ವಾರದ ಒಂದು ಪ್ರವೇಶ ದ್ವಾರದಲ್ಲಿ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆ ಅನುಕೂಲಕರವಾಗಲೆಂದು ಈ ಒಂದು ಸ್ಥಳವನ್ನು ಸಂಶೋಧಿಸಿ ಭವಿಷ್ಯದಲ್ಲಿ ಯಾವುದೇ ರೀತಿಯ ಅನಾನುಕೂಲತೆಗಳು ಆಗದಿರಲೆಂದು ಯೋಚಿಸಿ ನಿರ್ಧರಿಸಿ ಸುಮಾರು 1 ತಿಂಗಳ ಕಾಲ ಈ ಒಂದು ಸ್ಥಳಾವಕಾಶವನ್ನು ಅಂತಿಮಗೊಳಿಸಿ ಇಲ್ಲಿ ಒಂದು ಹೈಮಾಸ್ ಲೈಟನ್ನು ಹಾಕಿಸಲಾಗಿರುತ್ತದೆ. ಪ್ರಸ್ತುತ ಇಂದು ಕಾಂಪೌಂಡ್ನಲ್ಲಿ ಇರುವಂತಹ ವಿದ್ಯುತ್ ಕಂಬಗಳಲ್ಲಿ ಅಳವಡಿಸಲಾಗಿರುವಂತಹ ವಿದ್ಯುತ್ ದೀಪಗಳು ಒಮ್ಮೆ ಏನಾದರೂ ಆಪಾದಲ್ಲಿ ಹೈಮಾಸ್ ಲೈಟ್ ಸಹ ಯಾವಾಗಲೂ ಸಹ ಉರಿಯುತ್ತಲೇ ಇರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದ ಮತ್ತು ಆದೇಶಾನುಸಾರ ನನ್ನ ಸಹೋದರನ ಸಮಯ ಪ್ರಜ್ಞೆಯಿಂದಾಗಿ ಇಲ್ಲಿ ಒಂದು ಬೃಹದಾಕಾರದ ಹೈಮಾಸ್ ಲೈಟನ್ನು ಅಳವಡಿಸಲು ಯಶಸ್ವಿಯಾಗಿರುತ್ತೇವೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಸದಾಕಾಲ ಈ ಕ್ಷೇತ್ರದ ಬೆನ್ನೆಲುಬು ಹಾಗೂ ಈ ಕ್ಷೇತ್ರದ ಹಲವಾರು ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾ ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಾ ಬೇಡಿಕೊಳ್ಳುತ್ತಾ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳಿಗೆ ಕೆಲವೊಂದು ಸಂದಿಗ್ಧತೆಯ ಪರಿಸ್ಥಿತಿಗಳಲ್ಲಿ ನನಗೆ ಬೆನ್ನೆಲುಬಾಗಿ ಹಾಗೂ ನನಗೆ ಆಶಾಭಾವನೆಯನ್ನು ತುಂಬುತ್ತಾ ಕೆಲಸ ಕಾರ್ಯಗಳ ದಿಕ್ಸೂಚಿಯಾಗಿರುವಂತಹ ನನ್ನ ಸಹೋದರರಿಗೆ ಶ್ರೀ ಪಿರಿಯಾಪಟ್ಟಣದಮ್ಮ ಶ್ರೀ PPD ಕ್ಷೇತ್ರದ ಅಮ್ಮನವರಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಮಾತೆ ಹಾಗೂ ಶ್ರೀ ನಾಗದೇವತಾ ಮಾತೆಯ ಆಶೀರ್ವಾದಗಳು ಸದಾಕಾಲ ಇರಲೆಂದು ಮತ್ತೊಮ್ಮೆ ಮಗದೊಮ್ಮೆ ಈ 113ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ವಾಡಿಕೆಯಂತೆ ಅಮ್ಮನವರನ ಪಾದಯಾತ್ರೆಯ ಕೊನೆಯ ಹಂತದಲ್ಲಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ ಶ್ರೀ ನಾಗದೇವತಾ ಮಾತಾ, ಈ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಕೆಲಸ ಕಾರ್ಯಗಳು ಬಾಕಿ ಉಳಿದಿದ್ದು ಅವುಗಳೆಲ್ಲವೂ ಸಹ ಶೀಘ್ರದಲ್ಲಿಯೇ ಆರಂಭವಾಗಲೆಂದು ಆಶೀರ್ವದಿಸಿ ಅನುಗ್ರಹಿಸು ಮಾತಾ. ಎಲ್ಲ ಸಮಯವೂ ನಮ್ಮದೇ ಇರುವುದಿಲ್ಲ, ಎಲ್ಲ ಕಾಲವೂ ನಮ್ಮದೇ ಇರುವುದಿಲ್ಲ ತಾಯಿ. ನೀನು ಬುದ್ಧಿ ಕೊಟ್ಟಾಗ, ಶಕ್ತಿ ಕೊಟ್ಟಾಗ, ಸಮಯಾವಕಾಶವನ್ನು ಕೊಟ್ಟಾಗ ಈ ಕ್ಷೇತ್ರದಲ್ಲಿ ಮಾಡಬೇಕಾಗಿರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಲು ಒಂದು ಶಕ್ತಿ ಮತ್ತು ಸೌಭಾಗ್ಯವನ್ನು ಕರುಣಿಸು ಕಾಪಾಡು ಮಾತೆ, ಕಾಪಾಡು. ಧನ್ಯೋಸ್ಮಿ ಮಹಾಮಾತಾ, ಧನ್ಯೋಸ್ಮಿ.